ನಮಸ್ಕಾರ. ಇವತ್ತಿನ ವಿಡಿಯೋ ದುಬಾರಿಯಾಗುತ್ತಿರುವ ಮಕ್ಕಳ ವಿದ್ಯಾಭ್ಯಾಸ. ಪೋಷಕರು ತಪ್ಪದೆ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆ ನನ್ನ ಮೊಮ್ಮಗಳನ್ನು ಮಾಂಟೆಸರಿ ಸ್ಕೂಲಿಗೆ ಸೇರಿಸಿದೆ. ಫೀಸು ಕೇವಲ 2 ಲಕ್ಷ ಪ್ರತಿ ವರ್ಷ, ಮತ್ತೆ ಅದಲ್ಲದೆ ಬೇರೆ ಖರ್ಚುಗಳು ಸೇರಿ ಅಂದಾಜು 3 ಲಕ್ಷ. ಅಲ್ಲಿಗೆ ಇನ್ನೊಂದು 15 ವರ್ಷ ನನ್ನ ಮೊಮ್ಮಗಳು ಆ ತರದ ಕ್ಲಾಸ್ಗಳಲ್ಲಿ ಪ್ರಮೋಟ್ ಆಗ್ತಾ ಹೋಗ್ತಾಳೆ ಅಂತಂದ್ರೆ ಅಂದಾಜು 1/2 ಕೋಟಿವರೆಗೂ ಖರ್ಚು ಮಾಡಬೇಕಾಗುತ್ತೆ. ಹಿಂದಿನ ದಿನಗಳಲ್ಲಿ ಈ ತರದ ಫೀಸ್ ಇರಲಿಲ್ಲ. ನಾನು MBBS ಓದಬೇಕಾದ್ರೆ ಕೇವಲ 2,500 ರೂಪಾಯಿಗೆ 5 ವರ್ಷಗಳ ಫೀಸ್ ಕಟ್ಟಿದ್ದೆ. ಮತ್ತೆ ಒಂದಷ್ಟು ಹಾಸ್ಟೆಲ್, ಟೋಟಲ್ ಒಂದು 10,000ದಲ್ಲಿ ನನ್ನ ವಿದ್ಯಾಭ್ಯಾಸ, ಅದು MBBS ವಿದ್ಯಾಭ್ಯಾಸ ಮುಗಿಯಿತು. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಸೃಷ್ಟಿ ಮಾಡಿದ್ದೇವೆ. ಪೋಷಕರು ದಯವಿಟ್ಟು ನೋಡಿ, ಮತ್ತೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಬಹುಶಃ ಎಲ್ಲಾ ಕಡೆ ವೈರಲ್ ಆದ್ರೆ ಕನ್ನಡಿಗರೆಲ್ಲ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಮಾತಾಡಿದ್ದು 50 ಲಕ್ಷ ಅಂದಾಜು 12ನೇ ಕ್ಲಾಸ್ವರೆಗೆ. ಅದಾದ್ಮೇಲೆ ನೀವು ಇಂಜಿನಿಯರಿಂಗ್, ಮೆಡಿಕಲ್ ಹೋಗ್ಬೇಕು. ಅದಾದ್ಮೇಲೆ ನಾನು ಫಾರಿನ್ ಕಂಟ್ರೀಸಿಗೆ ಓದ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಅದರ ಮೊತ್ತ ಇನ್ನೂ ಒಂದಷ್ಟು ಜಾಸ್ತಿ ಆಗಿ ಬಹುಶಃ 1.5 ಇಂದ 2 ಕೋಟಿವರೆಗೂ ಆಗ್ಬೋದು. ಒಂದು ಮಗುವಿಗೆ 2 ಮಕ್ಕಳಿದ್ರೆ ಅದರ ಕತೆ ಬೇರೆನೆ. ಹಿಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳನ್ನು ಫಾರಿನ್ ಅಲ್ಲಿ MBA ಮಾಡ್ಲಿಕ್ಕೆ ಕಳಿಸ್ಬೇಕಾದ್ರೆ ಒಂದಂದಾಜು 18ರಿಂದ 20 ಲಕ್ಷ ಆಗ್ತಾ ಇತ್ತು 2 ವರ್ಷಕ್ಕೆ. ಈಗ ಸದ್ಯದ ಮಟ್ಟಿಗೆ ಅದು 60 ಲಕ್ಷದಿಂದ 1 ಕೋಟಿವರೆಗೂ ತಲುಪಿದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಆ ಖರ್ಚನ್ನು ಹೇಗೆ ಭರಿಸುವುದು ಅಂತ ಪೋಷಕರು ಚಿಂತೆ ಮಾಡುವಂತ ಸಮಯ ಬಂದಿದೆ. ಹಿಂದಿನ ದಿನಗಳಲ್ಲಿ ಹೇಳಿಕೊಳ್ಳುವಂತ ಸಂಬಳ ಇರಲಿಲ್ಲ. ಈ ದಿನಗಳಲ್ಲಿ ಸಂಬಳ ಜಾಸ್ತಿ ಇದ್ರೂ ಕೂಡ ಮಕ್ಕಳ ಎಜುಕೇಶನ್ಗೆ ಹಣವನ್ನು ಕಟ್ಟಿದ ಮೇಲೆ ಬಹುಶಃ ನಿಮ್ಮ ಹತ್ರ ಏನೂ ಉಳಿಲಿಕ್ಕಿಲ್ಲ. ಸ್ಕೂಲುಗಳ ಪ್ರಾಫಿಟ್ ಲಾಸ್ ಅಕೌಂಟ್ ತೆಗೆದುಕೊಂಡಂತ ಕ್ರಿಸಿಲ್ ಅವ್ರು ಹೇಳ್ತಾರೆ, ವರ್ಷ 12ರಿಂದ 14% ಸ್ಕೂಲ್ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಹಾಗೇನೆ ಫೀಸ್ ಹೈಕಿಂಗ್ ಏನಿದೆ ಸ್ಕೂಲ್ನಲ್ಲಿ ಬಹುಶಃ 10% ಪ್ರತಿ ವರ್ಷ, ಕೆಲವು ವರ್ಷ 10%ಗಿಂತ ಜಾಸ್ತಿ. ಸರ್ಕಾರದವರು ಹೇಳ್ತಾರೆ ಹಣದ ಉಬ್ಬರ 6%, ಆದರೆ ನಿಜವಾದ ಹಣದ ಉಬ್ಬರ 8ರಿಂದ 10%. ಮತ್ತೆ ಎಜುಕೇಶನ್ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಆ ಕ್ಷೇತ್ರದಲ್ಲಿರುವಂತಹ ಹಣದ ಉಬ್ಬರವನ್ನು ಲೆಕ್ಕಕ್ಕೆ ತಗೊಂಡ್ರೆ 10ರಿಂದ 15% ಪ್ರತಿ ವರ್ಷ. ಪೋಷಕರಲ್ಲಿ ಇರುವಂತಹ ಒಂದು ಚಿಂತೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನನಗೆ ಬರುವಂತಹ ಸಂಬಳ ಮತ್ತು ಸ್ಕೂಲಿಗೆ ಕಟ್ಟಬೇಕಾದ್ದು ಇದರಲ್ಲಿ ಯಾವುದು ಜಾಸ್ತಿ, ಸಂಬಳ ಕಮ್ಮಿನ ಅಥವಾ ಸ್ಕೂಲಿನ ಫೀಸ್ ಜಾಸ್ತಿ ಆಗೋದು ಜಾಸ್ತಿನ? ಇದರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ನಡೆಸಬೇಕಾಗುತ್ತೆ. ನಮ್ಮ ಮಕ್ಕಳನ್ನು ನಾವು ಯಾವ ಸ್ಕೂಲಿಗೆ ಸೇರಿಸ್ತೇವೆ ಅನ್ನುವಂಥದ್ದು ನಿರ್ಭರವಾಗಿರೋದು 2 ವಿಚಾರದಲ್ಲಿ: ಪೇರೆಂಟ್ಸ್ ಕೆಪಾಸಿಟಿ, ಸ್ಕೂಲ್ ಸಿಲೆಬಸ್ ಮತ್ತು ಫೆಸಿಲಿಟಿ. ಪೋಷಕರ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ ಹಲವು ಸ್ಕೂಲ್ಗಳಲ್ಲಿ ಫೀಸ್ ಬಹಳ ಜಾಸ್ತಿ ಇರೋದ್ರಿಂದ ಪೋಷಕರು ಅಂತಹ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಲಿಕ್ಕೆ ಆಗದೇ ಇರಬಹುದು. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೆಲವು ಸ್ಕೂಲುಗಳು ದುಬಾರಿ ಆದ್ರೂ ಕೂಡ ಅದು ನಿಮ್ಮ ಮನೆ ಹತ್ರ ಇದ್ರೆ ಆಗ ನೀವು ಕಡ್ಡಾಯವಾಗಿ ಅಲ್ಲಿಯೇ ಹೋಗ್ಬೇಕಾಗಬಹುದು. ಎರಡನೇದ್ದು, ನಿಮ್ಮ ಮನೆಯ ಪಕ್ಕದಲ್ಲಿರುವಂತ ನೆರೆಹೊರೆಯ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ನೋಡಿ ಬಹುಶಃ ದುಬಾರಿ ಇದ್ರೂ ಕೂಡ ಆ ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ. ಮತ್ತು ಎರಡನೆಯ ಫ್ಯಾಕ್ಟರ್, ಸ್ಕೂಲ್ ಸಿಲೆಬಸ್ ಅಂಡ್ ಫೆಸಿಲಿಟೀಸ್. ದೇರ್ ಆರ್ ಮಲ್ಟಿಪಲ್ ಸಿಲೆಬಸಸ್ ಟು ಚೂಸ್. ಮೊದಲನೇದು CBSE, ICSE, ಸ್ಟೇಟ್ ಬೋರ್ಡ್, IB, ಓಪನ್ ಸ್ಕೂಲಿಂಗ್, ಹೀಗೆ ಹಲವಾರು ಸಿಲೆಬಸ್ಗಳು ನಮ್ಮ ಸ್ಕೂಲ್ಗಳಿದ್ದಾವೆ. ಯಾವ ಸ್ಕೂಲಿನ ಫೀಸನ್ನು ನಾನು ಕಟ್ಟಬಲ್ಲೆ ಮತ್ತು ಯಾವ ಸಿಲೆಬಸ್, ಇವೆರಡೂ ಅಲ್ಲದೇನೆ ಇನ್ನೊಂದು ವಿಚಾರ ಕೂಡ ಪೋಷಕರು ಯೋಚನೆ ಮಾಡಬೇಕಾಗುತ್ತೆ. ಯಾವ ತರದ ಒಂದು ಸನ್ನಿವೇಶ ಅಥವಾ ಎನ್ವಿರಾನ್ಮೆಂಟ್ ಅನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಕೆಲವು ಸ್ಕೂಲ್ಗಳಲ್ಲಿ ಕೇವಲ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ, ಕೆಲವುದರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್, ಮತ್ತೆ ಕೆಲವುದರಲ್ಲಿ ಒಂದು ತರದ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಇದು ಅಲ್ಲದೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಗಿದೆ, ಹೇಗೆ ನಡೆಸ್ತಾ ಇದ್ದಾರೆ ಅನ್ನುವಂತ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು ನಾವು ನಮ್ಮ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಬೇಕಾಗ್ತದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಶಾಲೆಯ ಅಥಾರಿಟೀಸ್ ಶಾಲೆಯ ಫೀಸ್ ಅನ್ನು ಫಿಕ್ಸ್ ಮಾಡ್ತಾರೆ. ನಮಗೆ ಗೊತ್ತಿದ್ದ ಹಾಗೆ ಬೆಂಗಳೂರಿನಲ್ಲಿ ಸ್ಕೂಲಿನ ಫೀಸು 80,000 ಪರ್ ಆ್ಯನಮ್ ಇಂದ 3ರಿಂದ 4 ಲಕ್ಷ ಪರ್ ಆ್ಯನಮ್ ಇದೆ. ಬಹಳಷ್ಟು ಪೋಷಕರ ಅಭಿಪ್ರಾಯ ಏನಂತಂದ್ರೆ, ಸರ್ಕಾರದವರು ಸ್ಕೂಲ್ ಫೀಸ್ನ ಮೇಲೆ ಒಂದಷ್ಟು ನಿಗಾ ಇಡಬೇಕು, ಮತ್ತೊಂದಷ್ಟು ನಿರ್ಬಂಧಗಳನ್ನು ಹೇರಬೇಕು.
ಆದರೆ ಪ್ರೈವೇಟ್ ಸ್ಕೂಲಿನ ಮೇಲೆ ಸರ್ಕಾರದವರು ನಿರ್ಬಂಧವನ್ನು ಹೇರುವಂತಹದ್ದು ಬಹಳ ಕಠಿಣ. ಪೋಷಕರು ಬರೀ ಸ್ಕೂಲ್ ಫೀಸ್ ಕಟ್ಟಿದ್ರೆ ಸಾಕಾಗೋದಿಲ್ಲ, ಒಂದಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಯೂನಿಫಾರ್ಮ್, ಟ್ರಾನ್ಸ್ಪೋರ್ಟ್, ಬುಕ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು, ಡ್ಯಾನ್ಸು, ಸಿಂಗಿಂಗು, ಸ್ಪೋರ್ಟ್ಸು ಇತ್ಯಾದಿ. ಮೇಲು ನೋಟಕ್ಕೆ ಸ್ಕೂಲಿನ ಫೀಸು ವರ್ಷಕ್ಕೆ 1 ಲಕ್ಷ 2 ಲಕ್ಷ ಅಂತ ಕಂಡು ಬಂದ್ರೆ ಅದರ ಮೇಲೆ ತುಂಬಾ ಎಕ್ಸ್ಟ್ರಾ ಖರ್ಚುಗಳಿರ್ತಾವೆ. ಮತ್ತು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ಕೂಲಿನ ಫೀಸು 1 ಲಕ್ಷ ಪರ್ ಆ್ಯನಮ್ ಅಂತ ಊಹೆ ಮಾಡ್ಕೊಳ್ಳೋಣ. ಅದನ್ನ 10% ಪ್ರತಿ ವರ್ಷ ಏರಿಸ್ತಾರೆ ಅಂತಂದ್ರೆ ಸ್ಕೂಲ್ ಫೀಸು 12ನೇ ಕ್ಲಾಸ್ ಒಳಗೆ ಮಗುವಿಗೆ ಒಂದು ಅಂದಾಜು 22ರಿಂದ 23 ಲಕ್ಷ ಬರುತ್ತೆ. ನಾನು ಮೊದಲ ಲೆಕ್ಕದಲ್ಲಿ ಒಂದು 40ರಿಂದ 50 ಲಕ್ಷ ಬರ್ಬೋದು ಅಂತ ಹೇಳಿದ್ದೆ. ಯಾಕಂದ್ರೆ ಹಲವಾರು ಸ್ಕೂಲ್ಗಳಲ್ಲಿ 2 ಲಕ್ಷ ಫೀಸು ಪ್ರತಿ ವರ್ಷ ಚಾರ್ಜ್ ಮಾಡ್ತಾರೆ. ಇದಕ್ಕೆ ನಾವು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 10ರಿಂದ 20 ಲಕ್ಷ ಸೇರಿಸಬೇಕಾಗ್ತದೆ. ಅಲ್ಲಿಗೆ ಎಲ್ಲವನ್ನು ಕೂಡಿಸಿದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ಅಂದಾಜು 40ರಿಂದ 50 ಲಕ್ಷ, ಅರ್ಧ ಕೋಟಿವರೆಗೂ ಮಗುವಿಗೆ ನೀವು ಖರ್ಚು ಮಾಡ್ತೀರಿ 12ನೇ ಕ್ಲಾಸಿನ ಒಳಗೆ, ಒಂದು ದೊಡ್ಡ ಸಿಟಿಯಲ್ಲಿ ನೀವು ನಿವಾಸಿಯಾಗಿದ್ರೆ. ಇದು ನಾನು ಮಾತಾಡಿರೋದು ಕೇವಲ ಸ್ಕೂಲ್ ಫೀಸ್. ಮುಂದಿನ ದಿನಗಳಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಮತ್ತು ಹೈಯರ್ ಎಜುಕೇಶನ್ ಇನ್ನು ಮುಂದಿನ 10-20 ವರ್ಷದಲ್ಲಿ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಲಿದೆ. ಪೋಷಕರು ಈಗಲಿಂದನೇ ಚಿಂತನೆಯನ್ನು ನಡೆಸಬೇಕು. ಆ ಹಣವನ್ನು ಭರಿಸುವುದು ಹೇಗೆ, ಎಲ್ಲಿ ನಮ್ಮ ಹಣವನ್ನು ಮಲ್ಟಿಪ್ಲೈ ಮಾಡಬೇಕು ಇತ್ಯಾದಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಹಣವನ್ನು ನಾವು ಜೋಪಾನ ಮಾಡಿ ಇಡಬೇಕು ಅಂತಾದ್ರೆ ಅದರೊಂದಿಗೆ ಮಕ್ಕಳ ಮದುವೆ, ಹೋಮ್ ಪರ್ಚೇಸ್, ರಿಟೈರ್ಮೆಂಟ್ಗೂ ಕೂಡ ಹಣವನ್ನು ಜೋಡಿಸಬೇಕಾಗುತ್ತೆ. ಮಗು ಹುಟ್ಟಿದ ತಕ್ಷಣ ನೀವೇನಾದರೂ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಚಾಲೂ ಮಾಡಿದ್ರೆ ಅಲ್ಲಿಗೆ ನಿಮಗೊಂದು 12 ವರ್ಷ ಸಿಗುತ್ತೆ ಹಣದ ಹೂಡಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ. ಅದಕ್ಕೋಸ್ಕರ ಒಂದು ಸಣ್ಣ ಪಟ್ಟಿಯನ್ನು ತಯಾರು ಮಾಡಿದ್ದೇನೆ. ಇನ್ವೆಸ್ಟ್ಮೆಂಟ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ 12 years. ಮಂತ್ಲಿ ಇನ್ವೆಸ್ಟ್ಮೆಂಟ್ 1000 ಹಾಕೊಂಡು ಹೋಗ್ತೀನಿ ಅಂತಂದ್ರೆ 12% ಹಾಗೆ 12 ವರ್ಷಕ್ಕೆ 3.24 ಲಕ್ಷ ಬರುತ್ತೆ. ಮತ್ತೆ 15% ಹಾಗೆ 4 ಲಕ್ಷ ಬರುತ್ತೆ. 2000 ಹಾಕೊಂಡು ಹೋದ್ರೆ ನಿಮ್ಗೆ ಅಂದಾಜು 6.48 ಮತ್ತು 8 ಲಕ್ಷ ಉತ್ಪತ್ತಿ ಆಗುತ್ತೆ. ಮತ್ತು 5000 ಹಾಕೊಂಡು ಹೋದ್ರೆ ಕಾರ್ಪಸ್ ವ್ಯಾಲ್ಯೂ 12% ಹಾಗೆ 16.21 ಲ್ಯಾಕ್ಸ್ ಮತ್ತು ಕಾರ್ಪಸ್ ವ್ಯಾಲ್ಯೂ 15% ಹಾಗೆ 20 ಲಕ್ಷ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅಂದರೆ 5000 ಬಹುಶಃ ಸಾಕಾಗ್ಲಿಕ್ಕಿಲ್ಲ. 10,000 ಮಾಡಿದ್ರೆ ಒಂದಷ್ಟು ಸೇಫ್ಟಿ ಇರಬಹುದು. ನಾವು ನಮ್ಮ ಕಾರ್ಯಾಗಾರಗಳನ್ನು ನಡೆಸುವ ಸಮಯದಲ್ಲಿ ಹೇಳೋದು, ಕನಿಷ್ಠ ಪಕ್ಷ ಮಗು ಹುಟ್ಟಿದ ತಕ್ಷಣ 4,500 ರೂಪಾಯಿಯನ್ನು ನೀವು ಸೇವ್ ಮಾಡ್ತಾ ಹೋದ್ರೆ ಒಂದಷ್ಟು ಹಣ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತು ಆ ಹಣವನ್ನು ನೀವು ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕಾಗುತ್ತೆ. ಮತ್ತು ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಬಹುಶಃ 15+% ಏನಾದರೂ ನಿಮ್ಮಲ್ಲಿ ಉತ್ಪತ್ತಿ ಆದರೆ ಆವಾಗ ನಿಮಗೆ ಒಂದು ಒಳ್ಳೆಯ ಮೊತ್ತ ಲಭ್ಯ ಆಗುತ್ತೆ. ನೀವೇನಾದರೂ ಬಹಳ ಚೆನ್ನಾಗಿ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಕೊಳ್ತೀನಿ ಅಂತಂದ್ರೆ ಬಹುಶಃ 18ರಿಂದ 20ವರೆಗೂ ನೀವು ನಿರೀಕ್ಷೆ ಮಾಡಬಹುದು. ಷೇರುಗಳಲ್ಲಿ ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕುವುದರ ಬದಲಾಗಿ ನೀವೇನಾದರೂ ಹಣವನ್ನು ಸುಕನ್ಯಾ ಸಮೃದ್ಧಿ ಸ್ಕೀಮ್, FD ಅಥವಾ RD ಹಾಕ್ತೀನಿ ಅಂತಂದ್ರೆ ಹಣದ ಇನ್ಫ್ಲೇಷನ್ ಏನಿದೆ ಅದನ್ನು ಕೂಡ ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಪಶ್ಚಾತ್ತಾಪನ ಪಡ್ತೀರಿ. ಅದಕ್ಕೋಸ್ಕರ ಈಗಲಿಂದನೇ ಅರ್ಥ ಮಾಡಿಕೊಂಡು ಒಂದಷ್ಟು ದೊಡ್ಡ ಮೊತ್ತದ ಹಣವನ್ನು ನೀವು ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂಡು ಅದನ್ನ ಮಾನಿಟರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಷೇರುಗಳಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕೋದು ಒಂದು ಆಯ್ಕೆ ಅಲ್ಲ, ಇದು ಕಡ್ಡಾಯವಾಗಿ ನೀವು ಮಾಡಬೇಕಾದಂತ ವಿಷಯ. ಹಿಂದಿನ ದಿನಗಳಲ್ಲಿ ಒಂದು ಮಾತಿತ್ತು, ಮನೆ ತುಂಬಾ ಮಕ್ಕಳಿರಲಿ ಅಂತ. ಈಗ ಮನೆ ತುಂಬಾ ಮಕ್ಕಳು ಇರೋದಿರಲಿ, ಒಂದು ಮಗುವನ್ನು ನಾವು ನೋಡ್ಕೊಂಡ್ರೆ ಸಾಕು ಅನ್ನುವಂತ ಒಂದು ಸನ್ನಿವೇಶ ಬಂದಿದೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸ್ಕೂಲ್ ಫೀಸ್ ಮತ್ತು ಕಾಲೇಜ್ ಫೀಸ್ ಏನಿದೆ ಅದು ಹಣದೊಬ್ಬರಕ್ಕಿಂತ ಜಾಸ್ತಿ ಲೆವೆಲ್ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಎಸ್ ಅಥವಾ ನೋ ಅಂತ ದಯವಿಟ್ಟು ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಆದರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.